ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ. ನಾವೀಗ 3ನೇ ಅಧ್ಯಾಯದ 3ನೇ ಮಂತ್ರವನ್ನು ಗಮನಿಸೋಣ. ತಂ ತ್ವಾ ಎಂಬ ಈ ಮಂತ್ರದ ಋಷಿ ಭಾರದ್ವಾಜ, ಅಗ್ನಿ ದೇವತೆ, ಗಾಯತ್ರಿ ಛಂದಸ್ಸು, ಷಡ್ಜ ಸ್ವರ. ಮನುಷ್ಯರು ಅಗ್ನಿಯನ್ನು ನಿತ್ಯವೂ ವೃದ್ಧಿಪಡಿಸಬೇಕು ಅಥವಾ ಸೇವಿಸಬೇಕು ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ. ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು: ತಂ ಆ ಭೌತಿಕವಾದ ಅಗ್ನಿಯನ್ನು, ತ್ವಾ ಯಾವ ಅಗ್ನಿಯು, ಇಲ್ಲಿ ಯುಷ್ಮದ್ ಶಬ್ದದ ಅರ್ಥ ವ್ಯತ್ಯಾಸವಾಗಿದೆ. ಸಮಿದ್ಭಿಹಿ ಕಾಷ್ಟ ಮುಂತಾದ ಸಮಿತ್ತುಗಳಿಂದ, ತ ಅಂಗಿರಹ ಸುಖವನ್ನು ಉಂಟುಮಾಡಿಕೊಡುವಂತಹುದಾಗಿ ಇದೆಯೋ ಅಂದರೆ ಅಂತಹ ಅಗ್ನಿಯನ್ನು, ಘೃತೇನ ಹಿಂದೆ ತಿಳಿಸಿದ ತುಪ್ಪ ಮುಂತಾದುದರಿಂದ, ವರ್ಧಯಾಮಸಿ ವೃದ್ಧಿಪಡಿಸುತ್ತೇವೆ. ಬೃಹತ್ ದೊಡ್ಡದಾಗಿ ವೃದ್ಧಿ ಹೊಂದುವಂತೆ, ಶೋಚ ಪ್ರಕಾಶಿಸುತ್ತದೆ ಈ ಅಗ್ನಿಯು. ಯವಿಷ್ಟ್ಯ ಯಾವ ಅಗ್ನಿಯು ಅತ್ಯಂತ ಯುವಾವಸ್ಥೆಯಲ್ಲಿದ್ದು ಅಂದರೆ ಅತ್ಯಂತ ಪ್ರದೀಪ್ತವಾಗಿದ್ದು ಪದಾರ್ಥಗಳನ್ನು ಬೇರೆ ಬೇರೆಯಾಗಿ ಸೂಕ್ಷ್ಮಗೊಳಿಸುವುದರಲ್ಲಿ ಬಲಶಾಲಿಯಾಗಿರುತ್ತದೆಯೋ ಅಂತಹ ಅಗ್ನಿಯು ಪ್ರಕಾಶಿಸುತ್ತದೆ. ಈ ಮಂತ್ರದ ಭಾವಾರ್ಥವು ಹೀಗಿರುವುದು: ಗುಣಗಳಿಂದ ಮಹತ್ತಾದ ಪೂರ್ವೋಕ್ತವಾದ ಅಗ್ನಿಯನ್ನು ಮನುಷ್ಯರು ಹೋಮ ಮತ್ತು ಶಿಲ್ಪವಿದ್ಯಾ ಸಿದ್ಧಿಗಾಗಿ ಕಟ್ಟಿಗೆ ಅಥವಾ ಸಮಿತ್ ಮುಂತಾದ ಸಾಧನಗಳಿಂದ ಸೇವಿಸಿ ಆ ಅಗ್ನಿಯನ್ನು ನಿತ್ಯವೂ ವೃದ್ಧಿಪಡಿಸಬೇಕು. ಅಂದರೆ ಆ ಅಗ್ನಿಯನ್ನು ಕಾಪಾಡಿಕೊಂಡು ಬರಬೇಕು. ಅದನ್ನು ಹೋಮ ಕಾರ್ಯಕ್ಕಾಗಿಯೂ ಹಾಗೂ ತಮ್ಮ ಲೌಕಿಕ ದಿನನಿತ್ಯದ ಕಾರ್ಯಗಳಿಗಾಗಿಯೂ ಅದರ ಅವಶ್ಯಕತೆ ಇರುತ್ತದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.